ಹೇ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಜಸ್ಟ್ ಫಾರ್ 300 rupeesಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀವಿ. ಸೊ ನೀವು 300 rupees ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು, ತುಂಬಾ ಕ್ವಶನ್ಸ್ ಇದೆ, ತುಂಬಾ ಹೊತ್ತು ಮಾತಾಡಬೇಕು ಅಂದ್ರೆ ಈ ಒಂದು 300 rupees ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ನೀವು ಇಷ್ಟೇ ಕ್ವಶನ್ಸ್ ಕೇಳಬೇಕು, ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ. ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್, ಈ ಒಂದು 300 rupees ನೀವು ಯುಟಿಲೈಸ್ ಮಾಡ್ಕೊಂಡು ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಕೋಬಹುದು, ಎಷ್ಟೊತ್ತಾದ್ರೂ ಮಾತಾಡಬಹುದು ವಿತೌಟ್ ಎನಿ ಹೆಸಿಟೇಷನ್ ಅಂತ ಹೇಳ್ತಾ. ಸೊ ಈ ಒಂದು 300 rupees ಆಫರ್ ಬಂದು ಜೂನ್ ಎಂಡ್ ವರೆಗೂ ಇರುತ್ತೆ. ಸೊ ಈ ಒಂದು ತಿಂಗಳು ಎಂಡ್ ವರೆಗೂ ಇರುತ್ತೆ ಅಂತ ಹೇಳ್ತೀನಿ. ಸೊ ಮುಂದೆ ತಿಂಗಳುಗಳಲ್ಲಿ ನಂಗೆ ಗೊತ್ತಿಲ್ಲ ಯಾವ ತರ ಆಫರ್ ನಾನು ಮಾಡ್ತೀನಿ ಅಂತ. ಬಟ್ 300 rupees ಆಫರ್ ಬಂದು ಈ ಒಂದು ಮಂತ್ ಎಂಡ್ ವರೆಗೂ ಮಾತ್ರನೇ ಇರುತ್ತೆ. ಸೊ 300 rupeesಗೆ ನಾನು ಮುಂದೆ ಹೇಳೋದಿಲ್ಲ ಅಂತ ಹೇಳ್ತೀನಿ. ಸೊ ಈ ಒಂದು ಎಂಡ್ ವರೆಗೂ ಇರುತ್ತೆ. ಅದನ್ನ ಯಾರು ಯುಟಿಲೈಸ್ ಮಾಡ್ಕೊಳ್ತೀರಾ ಅದು ನಿಮ್ಮ ಕೈಯಲ್ಲಿ ಇದೆ ಅಂತ ಹೇಳ್ತಾ. ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೊನೇಟ್ ಆಗತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ಪಾರ್ಟ್ನರ್ ಜೊತೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ, ಸಂಪರ್ಕ ಮಾಡ್ತಾ ಇಲ್ಲ, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನೀವು ನೋಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ ಸಂಪರ್ಕ ಮಾಡ್ತಾರೆ, ಆ ಒಂದು ವ್ಯಕ್ತಿ ಇವಾಗ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ, ಸೊ ಇವಾಗ ಏನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಏನ್ ನಿಮ್ಮ ಜೊತೆಗೆ ಮಾತಾಡಿ ತುಂಬಾ ತಿಂಗಳುಗಳಾಗಿದೆ, ದಿನಗಳಾಗಿದೆ, ಅವ್ರಿಗೆ ನಿಮ್ಮ ನೆನಪು ಕಾಡಲ್ವಾ, ಸೊ ನಮ್ ಬಗ್ಗೆ ಅವ್ರು ಯೋಚನೆ ಮಾಡ್ತಾರಾ ಮಾಡಲ್ವಾ. ತುಂಬಾ ಜನ ನಿಮ್ ಪಾರ್ಟ್ನರ್ ಮಾಡ್ತಾ ಇಲ್ಲ, ನಮ್ಮ ಹಸ್ಬೆಂಡ್ ಮಾತಾಡ್ತಾ ಇಲ್ಲ, ನನ್ನ ವೈಫ್ ಮಾತಾಡ್ತಾ ಇಲ್ಲ, ನನ್ನ ವ್ಯಕ್ತಿ ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಸೊ ಫೈನಲಿ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನೋಡೋಣ. ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನ್ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದಾರೆ, ಆ ಒಂದು ವ್ಯಕ್ತಿ ನಿಮ್ ಮುಂದೆ ಬರುವಂತ ದಿನಗಳಲ್ಲಿ ಯಾವಾಗ ಸಂಪರ್ಕ ಮಾಡ್ತಾರೆ, ಆ ಒಂದು ವ್ಯಕ್ತಿಯ ಯೋಚನೆಗಳೇನು ನಿಮ್ಮ ವಿಚಾರವಾಗಿ ಅಟ್ ಪ್ರೆಸೆಂಟ್ ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಸಾರಿ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ವ್ಯಾಂಡ್ ಇದೆ. ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಿ, ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ವ್ಯಾಂಡ್ ಇದೆ. ಓಕೆ, ಅಂಡ್ 2 of swords ಇದೆ, ಡೆವಿಲ್ ಇದೆ, ಓಕೆ, 6 of Pentacle ಅಂಡ್ ಅದ್ರ ಜೊತೆಗೆ 2 of Wands. ಓಕೆ ಗೈಸ್, ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ, ಅಟ್ ಪ್ರೆಸೆಂಟ್ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ 2 of Wands ಇದೆ. ಸೊ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾ ಇದಾರೆ ಅಂತ ಹೇಳ್ತೀನಿ. ಐ ಥಿಂಕ್ ಅವರು ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ ಅಂತ ಅಂದಿದ ತಕ್ಷಣ ಅವರಿಗೆ ನಿಮ್ಮ ನೆನಪಿಲ್ಲ, ನಿಮ್ಮ ಬಗ್ಗೆ ಮರ್ತೋಗ್ಬಿಡ್ತಾರೆ, ನಿಮ್ಮ ಯೋಚನೆಗಳು ಮಾಡಲ್ಲ ಅಂತ ಅಲ್ಲ. ಈ ಒಂದು ವ್ಯಕ್ತಿಗೆ ನೀವು ಎಷ್ಟೇ ದೂರ ಇರ್ಲಿ ಅಥವಾ ಎಷ್ಟೇ ಒಂದು ವ್ಯಕ್ತಿ ಜೊತೆಗೆ ಇರ್ಲಿ ಬಿಡ್ಲಿ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೋತಾ ಇದಾರೆ, ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ತುಂಬಾ ಬ್ಯಾಡ್ ಆಗಿ ಅವರು ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ತುಂಬಾನೇ ಫೀಲ್ ಮಾಡ್ಕೋತಾ ಇದ್ದಾರೆ. ಬಟ್ ಅಟ್ ಪ್ರೆಸೆಂಟ್ ಅವರ ಲೈಫ್ ಅಲ್ಲಿ 2 of swords ಇರೋದ್ರಿಂದ ತುಂಬಾನೇ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ. ಅಂದ್ರೆ ಅವರ ಲೈಫ್ ಅಲ್ಲಿ ತುಂಬಾನೇ ಆಕ್ಯುಪೈಡ್ ಆಗಿದ್ದಾರೆ ಅಂತ ಬರ್ತಾ ಇದೆ. ಸೊ ಆಕ್ಯುಪೈಡ್ ಇನ್ ದ ಸೆನ್ಸ್ ನಾನೇನ್ ಹೇಳ್ಬಹುದು, 6 of Pentacles ಇದೆ. ಸೊ 6 of Pentacles ಇರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಹಿಟ್ಟಿಂಗ್ ದಟ್ ಎನರ್ಜಿ. ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ವೆರಿ ಬಿಸಿ. ಅಂದ್ರೆ ಅವರ ಕರಿಯರ್ ಅಲ್ಲಿ ಅವರ ಒಂದು ಫೈನಾನ್ಷಿಯಲಿ ತುಂಬಾನೇ ಟೈಟ್ ಆಗ್ತಾ ಇದೆ. ಡೇ ಬೈ ಡೇ ಅವ್ರಿಗೆ ಫೈನಾನ್ಷಿಯಲಿ ತುಂಬಾನೇ ಲಾಸ್ ಆಗ್ತಾ ಇದೆ. ಅವ್ರು ಇವಾಗ ಅವರ ಒಂದು ಸಂಪೂರ್ಣವಾಗಿ ಅವರ ಫೋಕಸ್ ಎಲ್ಲವೂ ಕೂಡ ಅವರ ಕರಿಯರ್ ಗ್ರೋತ್ ಮೇಲಿದೆ, ಫೈನಾನ್ಷಿಯಲ್ ಗ್ರೋತ್ ಮೇಲಿದೆ. ಈ ಒಂದು ವ್ಯಕ್ತಿ ತುಂಬಾ ಜನಕ್ಕೆ ಇವರು ಹೆಲ್ಪ್ ಮಾಡಿದ್ದಾರೆ ಫೈನಾನ್ಷಿಯಲಿ. ಬಟ್ ಆ ಕಡೆ ವ್ಯಕ್ತಿಗಳಿಂದ ನಿಮ್ಮ ಪಾರ್ಟ್ನರ್ಗೆ ಸರಿಯಾಗಿ ಫೈನಾನ್ಷಿಯಲಿ ಸಿಗ್ತಾ ಇಲ್ಲ. ಸೊ ಹೆಲ್ಪ್ ಮಾಡಿರೋಂತ ದುಡ್ಡು ಈ ಒಂದು ವ್ಯಕ್ತಿಗೆ ರಿಟರ್ನ್ ಸಿಕ್ಕಿಲ್ಲ. ಸೊ ಹಾಗಾಗಿ ತುಂಬಾನೇ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ, ಒನ್ ಪ್ಲೇಸ್ ಟು ಅನದರ್. ಈ ಒಂದು ವ್ಯಕ್ತಿ ಎವ್ರಿ ಡೇ ರೊಟೀನ್ ಆಗ್ತಾ ಇದೆ, ಟ್ರಾವೆಲ್ ಮಾಡೋದು, ಅವ್ರ ಇವ್ರ ಹತ್ರ ಮೀಟ್ ಮಾಡಿ ಡಿಸ್ಕಸ್ ಮಾಡೋದು. ಸೊ ಈ ಒಂದು ವ್ಯಕ್ತಿ ಯಾವ ತರ ಇದ್ದಾರೆ ಅಂತಂದ್ರೆ ಅವರ ಲೈಫ್ ಅಲ್ಲಿ ಸದ್ಯಕ್ಕೆ ಅವರು ತುಂಬಾನೇ ಆಕ್ಯುಪೈಡ್ ಆಗಿದ್ದಾರೆ, ಬ್ಯುಸಿ ಆಗಿದ್ದಾರೆ, ಫೈನಾನ್ಷಿಯಲಿ ತುಂಬಾನೇ ಲಾಸ್ ಆಗ್ತಾ ಇದೆ, ಅದ್ರ ಬಗ್ಗೆ ತುಂಬಾನೇ ಗಮನ ಕೊಡ್ತಿದ್ದಾರೆ. ಕರಿಯರ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ವ್ಯಕ್ತಿ ಬೇರೆ ಬೇರೆ ಕಡೆ
ಟ್ರಾವೆಲಿಂಗ್ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಸೊ ಹಾಗಾಗಿ ಸೊ ಅವರ ಡೈಲಿ ರೊಟೀನ್ ಯಾವ ತರ ಆಗಿದೆ ಅಂತ ಅಂದ್ರೆ ಮನೆಗೆ ಬರೋದೇ ತುಂಬಾ ಲೇಟ್ ಆಗ್ತಿರ್ಬೋದು, ಅಥವಾ ಕೆಲವೊಂದ್ಸತಿ ಅವ್ರಿಗೂ ಯಾವ ತರ ಫೀಲ್ ಬರ್ತಾ ಇದೆ ಅವರ ಒಂದು ಸ್ಕೆಡ್ಯೂಲ್ ಅಂತ ಅಂದ್ರೆ ಸೊ ಡೇ ಅಂಡ್ ನೈಟ್ ಕೆಲಸ ಮಾಡಬೇಕು, ಡೇ ಅಂಡ್ ನೈಟ್ ಈ ಒಂದು ವ್ಯಕ್ತಿ ಓಡಾಡಬೇಕು, ಪ್ರಾಜೆಕ್ಟ್ ಕೊಟ್ಟಿರಬಹುದು ಈ ಒಂದು ವ್ಯಕ್ತಿಗೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ಸೊ ದೆರ್ ಇಸ್ ಲಾಟ್ಸ್ ಆಫ್ ಟ್ರಾವೆಲಿಂಗ್ ಎನರ್ಜಿ. ಅದ್ರ ಜೊತೆಗೆ ಈ ಒಂದು ವ್ಯಕ್ತಿ ಸದ್ಯಕ್ಕೆ ಯಾರ ಜೊತೆನೂ ಅಷ್ಟಕ್ಕಷ್ಟೇ ಮಾತಾಡ್ತಾ ಇದ್ದಾರೆ. ಸೊ ನಿಮ್ಮನ್ನ ಇಲ್ಲಿ ಬ್ಲಾಕ್ ಮಾಡೋ ಉದ್ದೇಶ, ನಿಮ್ಮ ಜೊತೆಗೆ ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇರುವಂತ ಉದ್ದೇಶ, ಅವ್ರಿಗೆ ಸರಿಯಾಗಿ ನಿದ್ದೆ ಇಲ್ಲ, ಅವರು ಸರಿಯಾಗಿ ಯಾರ ಜೊತೆನೂ ಬೆರೆಯೋದಿಕ್ ಆಗ್ತಾ ಇಲ್ಲ. ಬಿಕಾಸ್ ಅವರು ಲೈಫ್ ಅಲ್ಲಿ ತುಂಬಾನೇ ಬಿಸಿ ಸ್ಕೆಡ್ಯೂಲ್ ನಲ್ಲಿ ಇದ್ದಾರೆ. ಸೊ ತುಂಬಾನೇ ಟ್ರಾವೆಲಿಂಗ್ ಮಾಡ್ತಿದ್ದಾರೆ, ತುಂಬಾನೇ ಕೆಲಸ ಮಾಡ್ತಿದ್ದಾರೆ. ಸೊ ಇವಾಗ ಅವ್ರು ಇರೋ ಪರಿಸ್ಥಿತಿಗೆ ಡೇ ಅಂಡ್ ನೈಟ್ ಕೆಲಸ ಮಾಡ್ಬೇಕು. ಸೊ ಆ ಒಂದು ಡೇ ಅಂಡ್ ನೈಟ್ ಕೆಲಸದಲ್ಲಿ ಅವರು ಯಾವಾಗ ನಿದ್ದೆ ಮಾಡ್ತಾರೆ, ಯಾವಾಗ ಊಟ ಮಾಡ್ತಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾನೇ ಅವ್ರಿಗೆ ಟಯರ್ಡ್ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ವ್ಯಕ್ತಿ ನೀವು ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ತುಂಬಾನೇ ಅವರು ಫೀಲ್ ಮಾಡ್ಕೊಂಡು ಮಾತಾಡಬಹುದು, ಅಥವಾ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ನಮ್ಮ ಕಾಲ್ಗೆ ಮೆಸೇಜ್ಗೆ ರೆಸ್ಪಾನ್ಸೇ ಮಾಡಲ್ಲ. ಸೊ ತುಂಬಾ ಲೇಟ್ ಆಗಿ ಒಂದು ವ್ಯಕ್ತಿ ಮಲಗ್ತಾ ಇದ್ದಾರೆ, ತುಂಬಾ ಲೇಟ್ ಆಗಿ ಎದ್ದೇಳ್ತಾ ಇದ್ದಾರೆ. ಅಂಡ್ ಈ ಒಂದು ವ್ಯಕ್ತಿ ಎನರ್ಜೀಸ್ ಯಾವ ತರ ಇದೆ ಅಂತಂದ್ರೆ ತುಂಬಾ ಟಯರ್ಡ್ ಆಗ್ತಿದ್ದಾರೆ, ಕೆಲಸ ಮಾಡಿ ಟ್ರಾವೆಲ್ ಮಾಡಿ ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಎಕ್ಸಾಸ್ಟೆಡ್. ಅವ್ರ ಲೈಫ್ ಅಲ್ಲಿ ಏನ್ ಆಗ್ತಾ ಇದೆ ಅವ್ರಿಗೆ ಕೂಡ ಗೊತ್ತಾಗ್ತಾ ಇಲ್ಲ. ತುಂಬಾನೇ ಒಂದು ಕನ್ಫ್ಯೂಷನ್, ಬ್ಲಾಂಕ್ ಅಲ್ಲಿದ್ದಾರೆ. ಯಾಕೆಂತಂದ್ರೆ ಅವ್ರಿಷ್ಟು ದಿನಗಳ ಕಾಲ ಅವ್ರ ಲೈಫ್ ಅಲ್ಲಿ ಒಂದು ಕನ್ಫ್ಯೂಷನ್ ಇಲ್ಲದೆ ಒಂದು ಸ್ಟ್ರಾಂಗ್ ಆಗಿದ್ರು. ನನ್ನ ಜೀವನದಲ್ಲಿ ನಾನು ಏನ್ ಆಗ್ಬೇಕು ಅನ್ನೋ ಒಂದು ಗೋಲ್ ಎಲ್ಲಾನು ಕೂಡ ಅವ್ರಿಗೆ ಕ್ಲಾರಿಟಿ ಆಗಿತ್ತು. ಬಟ್ ಇವಾಗ ಹೋಗ್ತಾ ಅವ್ರಿಗೆ ಲೈಫ್ ಅಲ್ಲಿ ಹೋಪ್ ಕಳ್ಕೊತಾ ಇದ್ದಾರೆ. ಯಾಕೆಂತಂದ್ರೆ ಅವರ ಕರೆಂಟ್ ಸಿಚುಯೇಷನ್ ಮೊದ್ಲಿನ ತರ ಆರಾಮಾಗಿಲ್ಲ, ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ, ತುಂಬಾನೇ ಡಿಫಿಕಲ್ಟ್ ಇದೆ. ಸೊ ಏನೇ ಮಾಡ್ಬೇಕು ಅಂದ್ರೂ ಕೂಡ 1000 ಸತಿ ಯೋಚನೆ ಮಾಡಬೇಕು. ಸೊ ಒಂದು ದುಡ್ಡು ಖರ್ಚು ಮಾಡ್ಬೇಕು ಅಂದ್ರೂ 1000 ಸತಿ ದುಡ್ಡು ಖರ್ಚು ಮಾಡ್ಬೇಕಲ್ಲ ಅಂತ ಅವ್ರಿಗೆ ತುಂಬಾ ರಿಗ್ರೆಟ್ ಕಾಡ್ತಾ ಇದೆ. ಸೊ ಮೊದ್ಲಿನ ತರ ಈ ಒಂದು ವ್ಯಕ್ತಿಗೆ ಫೈನಾನ್ಷಿಯಲಿ ಯಾರು ಹೆಲ್ಪ್ ಮಾಡೋರಿಲ್ಲ, ಅಥವಾ ಫೈನಾನ್ಷಿಯಲಿ ಒಂದ್ ವ್ಯಕ್ತಿ ಏನ್ ಸೇವ್ ಮಾಡಿದ್ದಾರೆ, ಪ್ರಾಬಬ್ಲಿ ಅವ್ರೇನ್ ಫೈನಾನ್ಷಿಯಲಿ ಲಾಸ್ ಆಗಿದೆ ಅದೆಲ್ಲದಕ್ಕೂ ಈ ಒಂದು ವ್ಯಕ್ತಿ ಲೈಕ್ ಅದಕ್ಕೆ ಇದಕ್ಕೆ ಎಲ್ಲ ಮ್ಯಾನೇಜ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಬರ್ಡನ್, ತುಂಬಾ ಬರ್ಡನ್ ಅಲ್ಲಿ ಇದ್ದಾರೆ. ಸೊ ಇದೆಲ್ಲಾನು ಕೂಡ ಕಾರಣ ಆಗುತ್ತೆ ಒಂದ್ ವ್ಯಕ್ತಿ ಯಾಕೆ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ, ನಿಮ್ಮ ಜೊತೆಗೆ ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಆನ್ ಅಂಡ್ ಆಫ್ ಅಲ್ಲಿ ಇದ್ದಾರೆ, ಅವ್ರು ಯಾಕೆ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ ಅಂದ್ರೆ ಅವರ ಸಿಚುಯೇಷನ್ ನ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡಕ್ ಆಗಲ್ಲ. ಸೊ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಂದ್ರೆ ಒಂದ್ ವ್ಯಕ್ತಿಗೆ ಟೈಮ್ ಬೇಕು. ಸೊ ಇವಾಗ ಟೈಮು ಅಂತ ಕುತ್ಕೊಂಡಾಗ ಈ ಒಂದ್ ವ್ಯಕ್ತಿಗೆ ಇಲ್ಲಿ ಟೈಮ್ ಹೋಗ್ತಾ ಇದೆ. ಸೊ ಅವ್ರು ಏನ್ ಅಚೀವ್ಮೆಂಟ್ ಮಾಡ್ಬೇಕು ಗೋಲ್ ಕಡೆ ಅದ್ರ ಬಗ್ಗೆ ಗಮನ ಕೊಡಕ್ ಆಗ್ತಾ ಇಲ್ಲ. ಬಿಕಾಸ್ ಅವರ ಒಂದು ಗೋಲ್ಗೆ, ಅವ್ರ ಅಚೀವ್ಮೆಂಟ್ಗೆ ಅವ್ರ ಹತ್ರ ಎಷ್ಟು ಫೈನಾನ್ಷಿಯಲ್ ಇದ್ರೂ ಸಾಲದು. ಸೊ ತುಂಬಾನೇ ಈ ಒಂದು ವ್ಯಕ್ತಿಗೆ ಎಲ್ಲಾರು ನಂಬಿರೋರು ಮೋಸ ಮಾಡಿದ್ದಾರೆ. ಸೊ ಹೋಪ್ಸ್, ಭರವಸೆ ಕೊಟ್ಟಿರೋರೆಲ್ಲ ಕೈ ಕೊಟ್ಟು ಹೋಗ್ತಾ ಇದ್ದಾರೆ. ಸೊ ಈ ರೀತಿಯ ಸಿಚುಯೇಷನ್ ಅಲ್ಲಿ ಇರುವಾಗ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಅನ್ಎಕ್ಸ್ಪ್ಲೇನ್ಡ್ ಪೇನ್. ತುಂಬಾನೇ ಪೇನ್ ಅಲ್ಲಿ ಇದ್ದಾರೆ, ಯಾರ ಹತ್ರನೂ ಹೇಳ್ಕೊಳಕ್ ಆಗ್ತಾ ಇಲ್ಲ, ಬಿಡಕ್ ಆಗ್ತಾ ಇಲ್ಲ. ಸೊ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ತುಂಬಾ ಸತಿ ಅವರು ಟ್ರೈ ಮಾಡ್ತಾರೆ. ಬಟ್ ಈ ಒಂದು ವ್ಯಕ್ತಿ ಅಟ್ ಪ್ರೆಸೆಂಟ್ ಯಾರಿಗೂ ಕೂಡ ಅವರ ಸಿಚುಯೇಷನ್ ನ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಅಷ್ಟು ಉಸಿರು ಕಟ್ತಾ ಇದೆ ಅವರ ಜೀವನದಲ್ಲಿ. ಸೊ ಅವ್ರೇನ್ ಅನ್ಭವಿಸ್ತಾ ಇದಾರೆ ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ನೀವು ಕೇಳ್ಬೋದು, ಮ್ಯಾಮ್ ನಾವೇನು ಹೆಲ್ಪ್ ಮಾಡಲ್ವಾ, ಸೊ ಯಾಕೋ ನಮ್ಮ ಹತ್ರ ಎಲ್ಲ ಮುಚ್ಚಿರ್ತಾರೆ. ಕೆಲವೊಂದ್ಸತಿ ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಎಲ್ಲಾ ವ್ಯಕ್ತಿಗಳು ಒಂದೇ ರೀತಿ ಇರ್ತಾರೆ, ಒಂದೇ ತರ ಸಿಚುಯೇಷನ್ ಅಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ ಗೈಸ್. ಐ ಥಿಂಕ್ ದಿಸ್ ಪರ್ಸನ್ ನೀಡ್ ಲಾಟ್ಸ್ ಆಫ್ ಸ್ಪೇಸ್. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ, ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮಲ್ಲಿ ಇಂಟ್ರೆಸ್ಟ್ ಕಳ್ಕೊಂಡಿಲ್ಲ. ತುಂಬಾ ಜನಕ್ಕೆ ಅದು ಫೀಲ್ ಆಗ್ತಾ ಇರಬಹುದು, ನನ್ನ ಪಾರ್ಟ್ನರ್ಗೆ ಇಷ್ಟು ದಿನಗಳ ಕಾಲ ನಾನು ಬೇಕಾಗಿತ್ತು, ಬಟ್ ಇವಾಗ ಅವರು ನನ್ನ ಮೇಲೆ ಇಂಟ್ರೆಸ್ಟ್ ಕಳ್ಕೊತಿದ್ದಾರೆ, ಇವಾಗ ನಾನು ಅವ್ರಿಗೆ ಬೇಡ. ಸೊ ಯಾಕೆಂತಂದ್ರೆ ನನ್ನ ಹತ್ರ ಏನು ಹೇಳ್ಕೊಳಲ್ಲ, ಹೈಡ್ ಮಾಡ್ತಾರೆ, ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿದೆ ನೀವು ಪ್ರತಿ ಸತಿ ಏನಾದ್ರೂ ಹೆಲ್ಪ್ ಕೇಳ್ರೆ ಹೆಲ್ಪ್ ಮಾಡ್ತೀರಾ ಅಂತ. ಬಟ್ ಅವರ ಲೈಫ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಸೊ ಪ್ರತಿ ಸತಿನೂ ಪಾರ್ಟ್ನರ್ ಹತ್ರ ಹೆಲ್ಪ್ ತಗೊಳ್ಳೋದಕ್ಕೆ ಈ ಒಂದು ವ್ಯಕ್ತಿಗೆ ಇಷ್ಟ ಇಲ್ಲ. ಸೊ ಅವರ ಕಾಲ್ ಮೇಲೆ ಅವ್ರು ನಿಂತ್ಕೊಬೇಕು, ಅವರ ಲೈಫ್ ಅಲ್ಲಿ ಅವ್ರು ಅಚೀವ್ಮೆಂಟ್ ಮಾಡ್ಬೇಕು ಅಂತ ಹೊರಟಾಗ ಅವರ ಒಂದು ಸ್ವಂತವಾಗಿ ಮಾಡಿದ್ರೆ ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ ಅಂತ ಇವ್ರು ತುಂಬಾ ಬಿಲೀವ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ವ್ಯಕ್ತಿಗೆ ಟೈಮ್ ಬೇಕಾಗಿದೆ ಒಂದು ಕನೆಕ್ಷನ್ ಅಲ್ಲಿ. ನಿಮಗೆ ಇವ್ರ ಕಡೆಯಿಂದ ಕಮಿಟ್ಮೆಂಟ್ ಸಿಗತ್ತಾ, ಅಥವಾ ಯಾರೆಲ್ಲ ಇನ್ನು ಮದುವೆ ಆಗಿಲ್ಲ, ಮ್ಯಾರೇಜ್ ಆಗ್ತಾರ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಎಸ್ ಅಂತ ಹೇಳ್ತೀನಿ. ಸೊ ನಾವ್ ದಿಸ್ ಪರ್ಸನ್ ನೀಡ್ ಲಾಟ್ಸ್ ಆಫ್ ಟೈಮ್. ಸೊ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಟೈಮ್ ಕೊಟ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅದನ್ನ ಸರಿಪಡಿಸ್ಕೊಳ್ತಾರೆ ಅವರ ಸಿಚುಯೇಷನ್ ನ. ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ರೀಚ್ ಔಟ್ ಆಗ್ತಾರೆ. ಸೊ ಸದ್ಯಕ್ಕೆ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ, ಅವ್ರಿಗೂ ಕೂಡ ಅನಿಸ್ತಾ ಇದೆ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ. ಸೊ ಅವರ ಇರುವಂತ ಸಿಚುಯೇಷನ್ ಅಲ್ಲಿ ಅವರು
ಸರಿಯಾಗಿ ಅವ್ರಿಗೆ ನಿದ್ದೆಗೆ ಟೈಮ್ ಸಾಲ್ತಾ ಇಲ್ಲ. ಸೊ ಇವಾಗ ಅವರು ನಿಮ್ಮ ಜೊತೆಗೆ ಕನೆಕ್ಟ್ ಆದ್ರೆ ಮೇ ಬಿ ಅವರ ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಂಡ್ ನೀವು ಡಿಸ್ಟರ್ಬ್ ಅಲ್ಲ, ನಿಮ್ಮ ಜೊತೆಗೆ ಅವ್ರು ಮಾತಾಡ್ತಾ ಇದ್ರೆ ಅವರ ಒಂದು ಕೆಲ್ಸದ ಕಡೆ ಗಮನ ಕೊಡಕ್ ಆಗಲ್ಲ, ತುಂಬಾನೇ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ಒಂದ್ ವ್ಯಕ್ತಿಗೆ ಚಾನ್ಸ್ ತಗೊಳಕ್ ಇಷ್ಟ ಇಲ್ಲ. ಸೊ ಇವಾಗ ಏನು ಅವ್ರ ಲೈಫ್ ಅಲ್ಲಿ ಕೈಗೆ ಎತ್ಕೊಂಡಿದ್ದಾರೆ ಕೆಲಸ, ಅದನ್ನ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದ್ಮೇಲೆ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಫೀಲ್ ವೆರಿ ಹ್ಯಾಪಿ ದಟ್ ನನ್ನ ವ್ಯಕ್ತಿನೂ ಅರ್ಥ ಮಾಡ್ಕೊಳ್ತಾ ಅಂದ್ರೆ ಅವ್ರ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ಸೊ ಮೇ ಬಿ ಮುಂದೆ ಬರುವಂತ ದಿನಗಳಲ್ಲಿ ಅವ್ರು ಯಾವ ತರ ಸಿಚುಯೇಷನ್ ಅಲ್ಲಿ ಇದಾರೆ ಅನ್ನೋದನ್ನ ಅವರು ನಿಮ್ಮ ಹತ್ರ ಹೇಳ್ಕೊಬಹುದು. ಬಿಕಾಸ್ ಪೇಜ್ ಆಫ್ ವ್ಯಾಂಡ್ ಇದೆ. ಸೊ ಎದುರು ನೋಡ್ತಾ ಇದಾರೆ, ಒಂದು ರೈಟ್ ಟೈಮ್ ಬರ್ಲಿ, ನನ್ನ ಲೈಫ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಎಲ್ಲಾನು ಕೂಡ ನನ್ನ ಒಂದು ವ್ಯಕ್ತಿಗೆ ಸಿಚುಯೇಷನ್ ಎಕ್ಸ್ಪ್ಲೈನ್ ಮಾಡ್ಬೇಕು. ಅವ್ರಿಗೂ ಕೂಡ ಆತಂಕ ಇರುತ್ತೆ, ಯಾಕೆ ಇವ್ರು ನನ್ನ ಜೊತೆಗೆ ಮಾತಾಡ್ತಾ ಇಲ್ಲ, ತಪ್ಪು ತಿಳ್ಕೊತಾರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗತ್ತೆ, ಜಗಳ ಆಗತ್ತೆ, ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಆಮೇಲೆ ಮತ್ತೆ ಒಂದ್ ವ್ಯಕ್ತಿ ನಂಬಿಕೆ ಕಳ್ಕೊಂಡ್ರೆ ನಾನು ಮತ್ತೆ ಇಂಥ ವ್ಯಕ್ತಿನ ಪಡ್ಕೊಳಕ್ ಆಗಲ್ಲ. ಇದೆಲ್ಲ ಕೂಡ ಅವರ ಮೈಂಡ್ ಅಲ್ಲಿ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪೇನ್. ಸೊ ತುಂಬಾ ಪೇನ್ ಅಲ್ಲಿ ಇದ್ದಾರೆ. ಯಾಕಂತಂದ್ರೆ ಅವರು ನಂಬಿರುವಂತ ಕೆಲವೊಂದು ವ್ಯಕ್ತಿಗಳಿಂದ ಮೋಸ ಆಗಿದೆ, ಹಣದ ಮೋಸ ಆಗಿದೆ. ಸೊ ಕಷ್ಟ ಅಂತ ಹಣ ಕೊಟ್ಟಿದ್ದಾರೆ, ಬಟ್ ಅವ್ರಿಗೆ ಯಾರ ಕಡೆಯಿಂದನೂ ಸಹಾಯ ಆಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದಾಗ ತುಂಬಾನೇ ಅವರ ಜೀವನದಲ್ಲಿ ಅಪ್ಸೆಟ್ ಆಗಿದ್ದಾರೆ. ಅವ್ರಿಗೆ ಗೊತ್ತಿರ್ಲಿಲ್ಲ ಈ ತರದೊಂದು ವ್ಯಕ್ತಿಗಳು ಅವರ ಲೈಫ್ ಅಲ್ಲಿ ಇದ್ದಾರೆ ಅಂತ. ಸೊ ಗೊತ್ತಾಗ್ತಾ ಇದೆ ಒಬ್ಬೊಬ್ರು ಬಣ್ಣ ಏನೇನು ಅಂತ. ಸೊ ಹಾಗಾಗಿ ಒಂದ್ ವ್ಯಕ್ತಿ ಮೈಂಡ್ ಸೆಟ್ ತುಂಬಾನೇ ಸೆನ್ಸಿಟಿವ್. ಸೊ ಏನಾದ್ರೂ ಅವರು ಯಾರಿಗಾದ್ರೂ ಒಂದು ಪ್ರೀತಿ ನಂಬಿಕೆ ಕೊಟ್ಬಿಟ್ರೆ ಅವರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಇವ್ರು ಅದೇ ರೀತಿ ಇರಬೇಕು, ಚೇಂಜಸ್ ಆಗ್ಬಾರ್ದು ಅಂತ. ಬಟ್ ಈ ಒಂದು ವ್ಯಕ್ತಿಯ ಜೊತೆಗಿರುವಂತ ಜನಗಳು ತುಂಬಾನೇ ಇವರಿಂದ ಬೆನಿಫಿಟ್ ನ ಪಡ್ಕೊಂಡಿದ್ದಾರೆ. ಬಟ್ ಇವಾಗ ಅವರು ಕಷ್ಟ ಅಂತ ಬಂದಾಗ ಯಾರು ಕೂಡ ಅವ್ರಿಗೆ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಸೊ ಹೀಗಾಗಿ ಈ ಒಂದು ವ್ಯಕ್ತಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಅಂಡ್ ಅನ್ಬ್ಲಾಕ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ಮೊದ್ಲಿನ ತರ ನಿಮ್ಮ ಜೊತೆಗೆ ಹ್ಯಾಂಗ್ ಔಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಲೈಕ್ ಯಾವಾಗ ಮ್ಯಾಮ್ ನಾವು ತುಂಬಾ ವೆಯ್ಟ್ ಮಾಡ್ತಾ ಇದೀವಿ, ತುಂಬಾ ತಿಂಗಳುಗಳಾಗಿದೆ, ದಿನಗಳಾಗಿದೆ, ಸೊ ಮೀಟ್ ಮಾಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಯಾವ್ದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ತುಂಬಾ ಕೋಪ ಮಾಡ್ಕೋತಾರೆ, ಟ್ರಿಗರ್ ಆಗ್ತಾರೆ, ನಾವ್ ಮಾತಾಡಿದಕ್ಕೆಲ್ಲ ಒಂದೊಂದು ಮಾತಾಡ್ತಾರೆ, ಬೇಜಾರ್ ಮಾಡ್ಕೋತಾರೆ, ಹರ್ಟ್ ಮಾಡ್ಕೋತಾರೆ ವಿತೌಟ್ ಎನಿ ರೀಸನ್. ನಾವಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಇದೆಲ್ಲಾ ಪ್ರಾಬ್ಲಮ್ಸ್ ಗಳು ಮುಂದೆ ಬರುವಂತಹ ದಿನಗಳಲ್ಲಿ ವಿತಿನ್ 2-3 ವೀಕ್ಸ್ ಅಥವಾ 2-3 ಮಂತ್ಸ್ ಅಥವಾ 2 to 3 ಡೇಸ್ ಒಳಗಡೆ ನಿಮ್ಮ ವ್ಯಕ್ತಿ ಅದರಿಂದ ಆಚೆಗೆ ಬಂದು ನಿಮಗೆ ಅವರ ಸಿಚುಯೇಷನ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಕ್ಲಿಯರ್ ಆಗತ್ತೆ. ನಿಮ್ಮ ಸಿಚುಯೇಷನ್ ಎಂತದೇ ಇರ್ಲಿ ಅದು ಇಂಪ್ರೂವ್ಮೆಂಟ್ ಆಗತ್ತೆ. ಸೊ ನಿಮ್ಮ ಕನೆಕ್ಷನ್ ಹೀಲ್ ಆಗತ್ತೆ. ಸೊ ಇಲ್ಲಿ ನಿಮ್ಮಿಬ್ರು ಮಧ್ಯೆ ಏನೋ ಪ್ರಾಬ್ಲಮ್ಸ್ ಗಳಿಲ್ಲ, ಅವರ ಲೈಫ್ ಅಲ್ಲಿ ಇರುವಂತ ಕೆಲವೊಂದು ಪ್ರಾಬ್ಲಮ್ಸ್ ಗಳಿಗೆ ಇವಾಗ ಏನು ಮಾಡಕ್ ಆಗ್ತಿಲ್ಲ. ದಿಸ್ ಪರ್ಸನ್ ಇಸ್ ಬಿಕಮ್ ವೆರಿ ಮಚ್ ಟಯರ್ಡ್ ಅಂಡ್ ವೆರಿ ಮಚ್ ಅಪ್ಸೆಟ್. ಸೊ ಗೊತ್ತಾಗ್ತಾ ಇಲ್ಲ ಯಾವ ತರ ಸ್ಟೆಪ್ ತಗೊಳ್ಳೋದು ಮುಂದೆ, ನನ್ನ ಜೀವನ ಯಾಕೆ ಈ ತರ ಆಗ್ತಾ ಇದೆ, ಎಲ್ಲಾ ಪ್ರಶ್ನೆಗಳಿಗೆ ಒಂದ್ ವ್ಯಕ್ತಿಗೆ ಉತ್ತರ ಬೇಕಾಗಿದೆ. ಸೊ ಸದ್ಯಕ್ಕೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪ್ರಾಬ್ಲಮ್ಸ್. ಒಂದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಾನೆ ಇದೆ. ಸೊ ಯಾವ್ದ್ರ ಮೇಲೆ ಫೋಕಸ್ ಮಾಡೋದು, ಯಾವ್ದ್ರ ಮೇಲೆ ಬಿಡೋದು ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ವಲ್ಪ ದಿನ ಅವ್ರಿಗೆ ಟೈಮ್ ಕೊಡಿ. ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಾಂಟ್ಯಾಕ್ಟ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.